ಈ ಮೆನೋಪಾಸ್ ಆಗೋದ್ರಿಂದ ಮುಖ್ಯವಾಗಿ ಎಫೆಕ್ಟ್ ಆಗೋದು ಒಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ಮು. ಈ ಈಸ್ಟ್ರೋಜನ್ನು ಆ ಹೆಂಗಸ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಆ ಈಸ್ಟ್ರೋಜನ್ ಹೋಗೋದ್ರಿಂದ ಈ ಆರ್ಟ್ರೀಸಲ್ಲಿ ಒಂದು ಲೇಯರು ಡಿಮಿನಿಷ್ ಆಗ್ತಾ ಹೋಗುತ್ತೆ, ವ್ಯಾಸ ಕನ್ಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕೆಲವರಿಗೆ ಮೆನೋಪಾಸ್ ಟೈಮಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಆಯುರ್ವೇದ ಉತ್ತರ ಕೊಡ್ತೀನಿ. ಅದರಲ್ಲಿ ಆಯುರ್ವೇದಿಕ್ ಮ್ಯಾನೇಜ್ಮೆಂಟು ನೆಕ್ಸ್ಟ್ ಸಂಚಿಕೆಯಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಆಯುರ್ವೇದಿಕ್ ಮ್ಯಾನೇಜ್ಮೆಂಟ್ ಏನು ಅಂತ ಹೇಳ್ತೀನಿ. ಮೆನೋಪಾಸಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಇದೆ. ಈ ಸುಮ್ಮನೆ ಎಕ್ಸ್ಟರ್ನಲ್ ಹಾರ್ಮೋನ್ಸ್ ತೊಗೊಳೋದು ಇದೆಲ್ಲ ಮಾಡ್ಕೊಳ್ಳೋ ಬದಲು ಆಯುರ್ವೇದಿಕ್ಕು ಗಿಡಮೂಲಿಕೆಗಳಿಂದ ಮೆನೋಪಾಸು ಬ್ಯೂಟಿಫುಲ್ಲಾಗಿ ಮ್ಯಾನೇಜ್ ಮಾಡ್ಬೋದು. ಒಂದು ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ, ಸರ್ಕ್ಯುಲೇಷನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಹೆಂಗಸರು ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಚೆನ್ನಾಗಿ ನೋಡ್ಕೊಬೇಕು. ಕೆಲವರಿಗೆ ಕೊಲೆಸ್ಟ್ರಾಲೇ ಇರೋಲ್ಲ ಲೈಫಲ್ಲೆಲ್ಲ, ಮೆನೋಪಾಸ್ ಆಗ್ತಾರೆ ಹಿಂಗೆ ಕೊಲೆಸ್ಟ್ರಾಲ್ ಬರೋಕ್ಕೆ ಶುರು ಆಗುತ್ತೆ, ಬಿ ಪಿ ಬರುತ್ತೆ. ಇದೆರಡು. ಇನ್ನೊಂದು ಆಸ್ಟಿಯೋಪೋರೋಸಿಸ್, ಬೋನ್ ಹೆಲ್ತು. ಈ ಮೆನೋಪಾಸ್ ಮುಂಚೆ ದೇಹದಿಂದ ಮೂಳೆಗಳ ಅಂಶದ 1.3 0.5% ಬೋನ್ ಲಾಸ್ ಆಗ್ತಾ ಇರುತ್ತೆ. ಆ ಮೆನೋಪಾಸ್ ಟೈಮು, ಮೆನೋಪಾಸ್ ನಂತರ 5%ವರೆಗೂ ಲಾಸ್ ಆಗುತ್ತೆ. 3-5%. 5% ಪ್ರತಿ ವರ್ಷ ಲಾಸ್ ಆಗ್ತಾ ಹೋಯಿತು ಅಂದರೆ ಮೂಳೆಗಳ ಹೆಲ್ತ್ ಎಲ್ಲೋ ಹೋಗುತ್ತೆ. ಅದಕ್ಕೆ ಆಸ್ಟಿಯೋಪೋರೋಸಿಸ್ಸು. ಆ ಈಸ್ಟ್ರೋಜನ್ನು ಅಷ್ಟು ಇಂಪಾರ್ಟೆಂಟು. ಆ ಈಸ್ಟ್ರೋಜನ್ನು ಬರೀ ಹಾರ್ಟ್ ಸರ್ಕ್ಯುಲೇಟರಿ ಹೆಲ್ತ್ ಅಲ್ಲ, ಮೂಳೆಗಳ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ತೊಗೊಳುತ್ತೆ ಅದು. ಮೂರನೇದು ಯೂರೋಜೆನೈಟಲ್ ಪ್ರಾಬ್ಲಮ್ಸು, ವಜೈನಲ್ ಡ್ರೈನೆಸ್ಸು, ಹಾಗೂ ಅಲ್ಲೂ ಒಂದು ಲೇಯರ್ ಹೊಟ್ಟೋಗ್ಬಿಡುತ್ತೆ, ಆ ಮ್ಯೂಕಸ್ ಬರಲ್ಲ. ಇದೆಲ್ಲ ಬರೀ ಮೇನು, ಬೇರೆನೂ ಅಟ್ಯಾಚ್ಡ್ ಇದೆ. ಏನೇನು ಅಂದರೆ ಈ ಮೆನೋಪಾಸಲ್ ಟೈಮಲ್ಲಿ ಮೈಗ್ರೇನ್ಗಳು, ಎಂಥ ತಲೆನೋವು ಬರುತ್ತೆ ಅಂದರೆ ಯಾವ ಮಾತ್ರೆ ತೊಗೊಂಡ್ರೂ ಕಂಟ್ರೋಲ್ ಆಗೋಲ್ಲ. ಇಂಗ್ಲೀಷ್ ಮಾತ್ರೆಗಳದ್ದು ಭಂಡಾರ ತೊಗೊತಾ ಇರ್ತಾರೆ, ಪೇನ್ ಕಿಲ್ಲರ್ಸು. ಅಲ್ಲಿಂದ ಇನ್ನೊಂದು ಸ್ಪೆಷಾಲಿಟಿ ಅವ್ರುಗಳು ಮ್ಯಾನೇಜ್ ಮಾಡ್ತಾರೆ ಔಷಧಿಗಳಲ್ಲಿ. ಬಟ್ ಜಾಸ್ತಿ ಮೆಡಿಕೇಷನ್ ಮೇಲೆ ಡಿಪೆಂಡೆನ್ಸಿ ಇರಬಾರ್ದು. ಆ ಮೆನೋಪಾಸಲ್ಲೂ ಕರೆಕ್ಟಾಗಿ ಆಯುರ್ವೇದಿಕ್ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು, ಯೋಗ ಹಾಗೂ ಆಯುರ್ವೇದ, ಇದರಲ್ಲಿ ನಾನು ಯೋಗ ತೊಗೊಂಬರ್ತೀನಿ. ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟು. ಒಂದು ಹೆಂಗಸು ಪ್ರಾಣಾಯಾಮ ಕಲಿತು ಅದನ್ನು ಅಭ್ಯಾಸ ಮಾಡಿಸ್ಕೊಂಡ್ರೆ ನಾಡಿ ಶೋಧನ ಪ್ರಾಣಾಯಾಮ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ತಲೆನೋವುಗಳು, ಮಾನಸಿಕ ಇರಿಟಬಿಲಿಟಿ, ಮೂಡ್ ಸ್ವಿಂಗ್ಸು, ಇಂಡಿಸಿಸಿವ್ನೆಸ್ಸು, ಕೋಪಕ್ಕೊಳಗಾಗೋದು, ಇದೆಲ್ಲ ಬೇಜಾರಾಗೋದು, ಡಿಪ್ರೆಷನ್ಗೆ ಹೋಗೋದು, ಹಲ್ಗಳು ವೀಕ್ ಆಗೋದು, ಗಮ್ ಸಮಸ್ಯೆಗಳು, ತುಂಬ ಐಟಮ್ಸು ಹಾರ್ಡಾಗಿರೋದು ಕಚ್ಚಕ್ಕಾಗಲ್ಲ. ಕೆಲವರೆಲ್ಲ ಈ ಚಪಾತಿ ತಿನ್ನೋದೆಲ್ಲ ಬಿಟ್ಬಿಡ್ತಾರೆ. ತೂಕ ಸ್ವಲ್ಪ ಬರೋದು, ಕೂದಲು ಇನ್ನೂ ಸ್ವಲ್ಪ ದಪ್ಪ ಬರೋದು, ಯಾಕಂದರೆ ಅದು ಈಸ್ಟ್ರೋಜನ್ ಕಮ್ಮಿ ಆಗೋಗ್ಬಿಟ್ಟಿರುತ್ತಲ್ವ. ಕೆಲವರಿಗೆ ಯೂರಿನೇಷನ್ನು ಫ್ರೀಕ್ವೆನ್ಸಿ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಕಾನ್ಸ್ಟಿಪೇಷನ್ನು, ಮೋಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಏಜಬಲ್ ಬಬಲ್ಸ್ ಥರ. ಸೊ ಹೀಗೆ ಬೇರೆ ಬೇರೆ ಅಂಗಗಳು, ಇವಾಗ ಜನರಲ್ಲಾಗಿ ಹೆಂಗಸಿಗೆ ಬ್ರೆಸ್ಟ್ ಫರ್ಮ್ನೆಸ್ ಇರೋದು ಸ್ವಲ್ಪ ಲೂಸ್ ಆಗುತ್ತೆ, ಫ್ಲ್ಯಾಟ್ ಆಗುತ್ತೆ, ನಿಪ್ಪಲ್ಸು ಫ್ಲ್ಯಾಟ್ ಆಗುತ್ತೆ. ಸೊ ಇದೆಲ್ಲ ಬಾಡಿ ಚೇಂಜಸ್ಸು ಹೆಂಗಸಿಗೆ ಬರುತ್ತೆ. ಅದನ್ನು ಅವರು ಎಕ್ಸೆಪ್ಟ್ ಮಾಡ್ಕೊಬೇಕು ಕರೆಕ್ಟಾಗಿ. ನಮಗೆ ಬಾಡಿ ಟ್ರಾನ್ಸಿಷನ್ ಆಗ್ತಾಯಿದೆ ಅಂತ ಎಕ್ಸೆಪ್ಟ್ ಮಾಡ್ಕೊಬೇಕು. ಆ ಎಕ್ಸೆಪ್ಟೆನ್ಸ್ ಇಲ್ಲದೆ ಇದ್ದರೆ ತುಂಬ ಇರಿಟಬಿಲಿಟಿ, ಮೂಡ್ ಸ್ವಿಂಗ್ಸು, ಕನ್ಫ್ಯೂಷನ್, ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಮೆನೋಪಾಸಲ್ಲಿ ಬಾಡಿ ಚೇಂಜ್ ಆಗ್ತಾಯಿದೆ. ಆದರೆ ಒಂದು ಸಂಚಿಕೆಯಲ್ಲಿ ಗಂಡಸರಲ್ಲೂ ಕೆಲವು ಚೇಂಜಸ್ ಬರುತ್ತೆ, ಬಟ್ ಹೆಂಗಸರಲ್ಲಿ ಫೋಕಸ್ ಮಾಡೋಣ ಇದು. ಬಟ್ ಈ ಚೇಂಜಸ್ಸು ತುಂಬ ಆಗುತ್ತೆ. ಒಂದು ಫೆಮಿನಿಟಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಆ ಹೆಂಗಸಲ್ಲಿ ಆ ಫೆಮಿನಿಟಿ ಅಭ್ಯಾಸ ಹೋಗ್ಬಿಟ್ಟಿರುತ್ತೆ. ಈ ಟಕ್ಕಂತ ಇದು ಚೇಂಜ್ ಆಗಿರೋದು, ನಾನು ಇದನ್ನು ಹೇಗೆ ಅಡ್ಯಾಪ್ಟ್ ಮಾಡ್ಕೊಳ್ಳಿ ಅನ್ನೋದು ಒಂದು ಈ ಟ್ರಾನ್ಸಿಷನ್ ಫೇಸ್ ಅಂತ ಕರೀತಾರೆ ಮೆನೋಪಾಸಲ್ಲಿ.